ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ರತಾ ಗೌಡರವರು ಕರ್ಣ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ. ಹೌದು, ಇದಕ್ಕೆಲ್ಲ ಕಾರಣ ಬಂದು ಕರ್ಣ ಸೀರಿಯಲ್ನ ಡೈರೆಕ್ಟರ್, ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಇದಕ್ಕೆ ಮೇನ್ ಕಾರಣ ಬಂದು ಕರ್ಣ ಹಾಗೂ ನಿಧಿ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಇವ್ರು ಕಾರಣ ಆಗ್ತಿದ್ದಾರೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ನಮ್ರತಾಗೆ ಡೈರೆಕ್ಟರ್ ಕತೆ ಹೇಳ್ಬೇಕಾದ್ರೆ ಇಲ್ಲಿ ನಮ್ರತಾನೇ ಮೈನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಅಂದ್ರೆ ಕರ್ಣ ಜೋಡಿ ನಮ್ರತಾನೇ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ನಿಧಿ ಹಾಗೂ ಕರ್ಣ ಫ್ಯಾನ್ಸ್ಗಳ ಒತ್ತಾಯದ ಮೇರೆಗೆ ನಿಧಿ ಜೊತೆ ಕರ್ಣನ ಮದ್ವೆ ಮಾಡೋ ಅಂತ ಸಂದರ್ಭ ಬರುತ್ತೆ. ಇತ್ತೀಚೆಗೆ TRP ಕೂಡ ಕರ್ಣ ಸೀರಿಯಲ್ದು ಬಿದ್ದೋಗಿದೆ. ಈ ಸೀರಿಯಲ್ ಮೇಯ್ನ್ ಆಗಿ ಯಾವ ರೀತಿ ಹೋಗಬೇಕಿತ್ತು ಅಂತ ಹೇಳ್ತೀನಿ, ಬನ್ನಿ. ಇಲ್ಲಿ ಕರ್ಣ ನಿತ್ಯನೇ ಮದುವೆ ಆಗ್ಬೇಕಿತ್ತು. ನೀವು ಮೊದ್ಲೆಲ್ಲ ತೋರಿಸಿರ್ತಾರೆ, ನೋಡಿರ್ಬೋದು. ಕರ್ಣ ಕುಂಕುಮ ಎರಿಸಿದಾಗ ನಿತ್ಯ ಹಣೆಗೆ ಹೋಗಿ ಬೀಳುತ್ತೆ. ಅದೇ ರೀತಿ ಕರ್ಣ ನಿತ್ಯನ ಕಾಪಾಡೋದಂತೆ, ಅವಳ ಮೇಲ್ ಬೀಳೋದಂತೆ, ಈ ತರ ಪ್ರತಿಯೊಂದು ಸೀನಲ್ಲೂ ತೋರಿಸ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತಾಗುತ್ತೆ ಕರ್ಣ ನಿತ್ಯನೇ ಮದುವೆ ಆಗೋದು ಅನ್ನೋದು. ಆದ್ರೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಅಂದ್ರೆ ನಿತ್ಯ ಹಾಗೂ ಕರ್ಣ ಒಂದಾಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಕಡೆ ನಿಧಿ ಹಾಗೂ ಕರ್ಣ ಫ್ಯಾನ್ಸ್ ಎಲ್ಲ ನಿತ್ಯ ಹಾಗೂ ಕರ್ಣ ಏನಾದ್ರು ಒಂದಾದ್ರೆ ನಾವು ಸೀರಿಯಲ್ನೇ ನೋಡಲ್ಲ, ನೀವು ನಿಧಿ ಜೊತೆನೆ ಕರ್ಣನ ಮದುವೆ ಮಾಡಬೇಕು, ಅವ್ರ ಲವ್ ಸ್ಟೋರಿನೇ ಚೆನ್ನಾಗಿದೆ, ಅವ್ರ ಜೋಡಿನೇ ಚೆನ್ನಾಗಿದೆ ಅನ್ನೋ ರೀತಿ ಎಲ್ಲ ಮಾತಾಡ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅದೇ ಹವಾ ಎಬ್ಬಿಡುತ್ತೆ. ಇದೆಲ್ಲವನ್ನು ನೋಡಿದ ಡೈರೆಕ್ಟರ್ಗೆ ನಿಜವಾಗಿಯೂ ಇವರು ಯಾರು ಸೀರಿಯಲ್ ನೋಡೋದಿಲ್ವಾ, ನಿತ್ಯ ಜೊತೆ ಕರ್ಣ ಚೆನ್ನಾಗಿದ್ರೆ ಅಥವಾ ರೋಮ್ಯಾನ್ಸ್ ಮಾಡಿದ್ರೆ ನಿಜವಾಗ್ಲೂ ಯಾರು ನೋಡೋದಿಲ್ವಾ ಅನ್ನೋದು ಒಂದು ತಲೆಗೆ ಅವ್ರಿಗೂ ಕೂಡ ಬರುತ್ತೆ. ಹಾಗಾಗಿ ಈ ಕಡೆ ನಿತ್ಯ ಕ್ಯಾರೆಕ್ಟರ್ನ ತುಂಬ ಲೆಸ್ ಆಗಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೇನು ಒಂದು ಬೆಲೆನೇ ಇಲ್ಲ ಅನ್ನೋ ರೀತಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಕರ್ಣ ಹಾಗೂ ನಿಧಿ ಜೋಡಿನ ಒಂದು ಮಾಡಕ್ಕೆ ಹೋಗ್ತಾರೆ. ತುಂಬ ಜನ ಫ್ಯಾನ್ಸ್ಗಳಿಗೂ ಕೂಡ ಚೆನ್ನಾಗಿ ಅನ್ಸುತ್ತೆ ಸ್ಟಾರ್ಟಿಂಗ್ನಲ್ಲಿ. ಇತ್ತೀಚೆಗಂತೂ ಆ ಸೀರಿಯಲ್ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ತೋರಿಸಿದ್ದೇ ತೋರಿಸ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಇದ್ದ ಇಂಟ್ರೆಸ್ಟಿಂಗ್ ಇತ್ತೀಚೆಗಂತೂ ಕರ್ಣ ಸೀರಿಯಲ್ ನೋಡೋದಕ್ಕೆ ಆಲ್ಮೋಸ್ಟ್ ಜನಕ್ಕೆ ಇಲ್ವೇ ಇಲ್ಲ. ಸಿಕ್ಕಾಪಟ್ಟೆ TRP ಕೂಡ ಕಡಿಮೆ ಆಗೋಗಿದೆ. ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು TRP ಕಡಿಮೆ ಬಂದಿದೆ ಈ ಸಲ ಕರ್ಣ ಸೀರಿಯಲ್ದು ಅಂತ. ಹಾಗಾದ್ರೆ ಈಗ ಬರ್ತಿರೋದು ರಿಯಲ್ ಕತೆ ಅಲ್ಲ ಅಂದ್ರೆ ಮೊದಲು ಯಾವ ತರ ಪ್ಲಾನ್ ಇತ್ತು ಇವ್ರ ಕತೆ ಮಾಡೋದು ಅಂತ ಕೂಡ ಹೇಳ್ತೀನಿ, ಬನ್ನಿ. ಈ ಕಡೆ ನಿತ್ಯ ಬಸ್ರಿ ಆಗಿರ್ತಾಳೆ, ಅದನ್ನ ತಗ್ಸಕ್ಕೆ ಅಂತ ಹೋಗ್ತಾಳೆ. ನಿಧಿ ಹಾಗೂ ಕರ್ಣ ಬಂದು ಅದನ್ನ ಕಾಪಾಡ್ತಾರೆ. ಆದ್ರೂ ಕೂಡ ಮಗುಗೆ ಏನೋ ಒಂದು ಕಾಯಿಲೆ ಇದೆ ಅನ್ನೋ ಕಾರಣಕ್ಕೆ ಮಗುನ ತೆಗೆಸ್ಬಿಡ್ತಾರೆ. ಈ ತರ ತುಂಬಾ ಹೋಗುತ್ತೆ. ನಂತರ ಕರ್ಣಂಗೆ ನಿತ್ಯನ ಮೇಲೆ ಲವ್ ಆಗುತ್ತೆ, ಮತ್ತೆ ಅವಳನ್ನ ಮದುವೆ ಆಗ್ತಾರೆ. ಈ ತರ ಎಲ್ಲ ಕರ್ಣ ಸೀರಿಯಲ್ ನಲ್ಲಿ ಆಗ್ತಾ ಹೋಗುತ್ತೆ. ಈ ಕಡೆ ನಿಧಿ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಸಂಜಯ್ ಜೊತೆ ಮ್ಯಾರೇಜ್ ಆಗೋದು. ಆ ಕಡೆ ಈ ತರ ಸೀರಿಯಲ್ ಹೋಗೋದು ಆಕ್ಚುಲಿ ಬಂದು. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಸೀರಿಯಲ್ನೇ ಅದ್ಗೇಟ್ ಸಿಕ್ಬಿಡ್ತಾರೆ. ಹಿಂದಿ ಸೀರಿಯಲ್ನು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಕತೆನ. ಅದೇ ರೀತಿಯಾಗಿ ನಮ್ರತನು ಕೂಡ ಸೀರಿಯಲ್ಗೆ ಅಪ್ರೋಚ್ ಮಾಡಿದ್ದು, ನೀನೇ ಇದರಲ್ಲಿ ಮೇನ್ ಕ್ಯಾರೆಕ್ಟರ್, ನಿಧಿ ಎಲ್ಲ ಮೇನ್ ಕ್ಯಾರೆಕ್ಟರ್ ಅಂತ ತೋರಿಸಿರ್ತಾರೆ. ಇದು ಹಿಂದಿ ಸೀರಿಯಲ್ನಂತೆ ಹೋಗಿದ್ರೆ ಇಲ್ಲಿ ಮೇನ್ ವಿಲನ್ ಬಂದು ನಿಧಿನೇ ಆಗಿರ್ತಿದ್ಲು. ಯಾಕಂದ್ರೆ ನಿತ್ಯ ಕರ್ಣನ ಲವ್ ಮಾಡೋದು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅದೇ ರೀತಿ ನನ್ನನ್ನ ಕಿತ್ಕೊಂಡ್ಲು ಅನ್ನೋ ಕಾರಣಕ್ಕೆ ಅವಳಿಗೆ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಕ್ ಟ್ರೈ ಮಾಡ್ತಿರ್ತಾಳೆ. ಆಕ್ಚುಲಿ ಮೇನ್ ಆಗಿ ಬಂದು ಕರ್ಣ ನಿಧಿನ ಇಲ್ಲಿ ಲವ್ ಮಾಡ್ತಾನೆ ಇರೋದಿಲ್ಲ, ಆ ಥರ ತೋರಿಸ್ಬೇಕಿತ್ತು. ಇಲ್ಲಿ ನೋಡಿದ್ರೆ ಜನಗಳ ಒತ್ತಾಯದ ಮೇರೆಗೆ ನಿಧಿನ್ ಲವ್ ಮಾಡೋ ಥರ ಮಾಡಿ ಕರ್ಣ ಏನೇನೋ ಆಗೋಗುತ್ತೆ. ಆ್ಯಕ್ಚುಲಿ ಬಂದು ಸೀಕ್ರೆಟ್ ಆಗಿ ನಿತ್ಯನ ಕರ್ಣ ಲವ್ ಮಾಡ್ತಿರ್ತಾನೆ, ಆ ಥರ ತೋರಿಸ್ಬೇಕಿತ್ತು. ಇಲ್ಲೆಲ್ಲ ಉಲ್ಟಾಂ ಪಲ್ಟಾ ಆಗಿ ಇಂಟ್ರೆಸ್ಟ್ ಇಲ್ದಂಗೆ ಮಾಡಿಬಿಟ್ರು ಸೀರಿಯಲ್ನ. ನೀವು ಸ್ವಲ್ಪ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿತ್ಯ ಕರ್ಣ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ. ಹೌದು, ಕರ್ಣ ಸೀರಿಯಲ್ಗೆ ನಮ್ರತಾ ಅವರವರು ಆಲೇ ಒಂದು ವಾರ ಆಗಿದೆ, ಗುಡ್ ಬೈ ಹೇಳಾಗಿದೆ ಆಲ್ರೆಡಿ ನಿತ್ಯರವರು. ಕತೆ ಹೇಳ್ಬೇಕಾದ್ರೆ ನಿನ್ನ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಆ ಕ್ಯಾರೆಕ್ಟರ್ನೇ ಮುಗಿಸ್ಬಿಟ್ರೆ ನಿಜವಾಗ್ಲೂ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ. ಆ ಕ್ಯಾರೆಕ್ಟರ್ಗೆ ಬೆಲೆನೇ ಇಲ್ಲ ಅನ್ನೋ ರೇಂಜಿಗೆ ತಂದಿಕ್ಬಿಡ್ತಾರೆ ನಿತ್ಯ ಕ್ಯಾರೆಕ್ಟರ್ನ. ಅದಕ್ಕೋಸ್ಕರನೇ ಈಗ ನಮ್ರತಾರವರು ಆ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ. ನಮ್ರತಾ ಅವರವರು ಹೊರಗಡೆ ಬಂದಾದ್ಮೇಲೆ ಅಥವಾ ಬೇರೆ ನಿತ್ಯನ ತರ್ತಾರ ಅಥವಾ ಆ ನಿತ್ಯ ಕ್ಯಾರೆಕ್ಟರ್ನ ಅಲ್ಲಿಗೆ ಮುಗಿಸ್ತಾರೆ ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಆಗಿ ಉಳಿದಿದೆ. ನನ್ನ ಪ್ರಕಾರ ಬೇರೆಯವ್ರನ್ನ ತರ್ತಾರೆ ಅನ್ಸುತ್ತೆ. ನಿಮ್ಮ ಪ್ರಕಾರ ನಮ್ರತಾರವರು ಕರ್ಣ ಸೀರಿಯಲ್ ಬಿಟ್ಟು ಬಂದಿದ್ದು ಸರಿನಾ ತಪ್ಪಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ 100% ಸರಿ ಇದೆ. ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ಗಳು ಅವ್ರಿಗೂ ಕೂಡ ಸಿಗ್ತಾ ಹೋಗ್ಲಿ. ಇದಕ್ಕಿಂತ ಯಾವ್ದಾರು ಒಂದು ಒಳ್ಳೆ ಸೀರಿಯಲ್ ಸಿಕ್ಕಿದ್ರೂ ಸಿಗ್ಬೋದು. ನೋಡುವ ಯಾವ ರೀತಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.